ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಮೇಧ AS. ನಾನು ನಿಮ್ಮ ಸುಭಾಷ್. ಇವತ್ತು ಕಂಪ್ಯೂಟರ್ ನಾಲೆಡ್ಜ್ನ ಪ್ರೀವಿಯಸ್ ಇಯರ್ ಪೇಪರ್ಸ್ KA ಮತ್ತು KPSC ನಡೆಸುವ ಪ್ರೀವಿಯಸ್ ಇಯರ್ ಪೇಪರ್ಸ್ನ ಡಿಕೋಡ್ ಮಾಡೋಣ. ಸೊ 2 ಕ್ಲಾಸ್ ಆಗಿದೆ, ಈಗ 3ನೇ ಕ್ಲಾಸ್ ಶುರು ಮಾಡೋಣ. ಓಕೆ, ಮೊದಲನೇ ಪ್ರಶ್ನೆ, ನುಡಿ ಕನ್ನಡ ಸಾಫ್ಟ್ವೇರ್ ಯೂಸಸ್ ಡ್ಯಾಶ್ ಸಿಸ್ಟಮ್. ನುಡಿ ಕನ್ನಡ ತಂತ್ರಾಂಶವು ಯಾವ ವ್ಯವಸ್ಥೆಯನ್ನು ಬಳಸುತ್ತದೆ ಅಥವಾ ಡ್ಯಾಶ್ ವ್ಯವಸ್ಥೆಯನ್ನು ಬಳಸುತ್ತದೆ? ಆಪ್ಷನ್ಸ್, ನಿಮ್ಮ ಆಪ್ಷನ್ಸ್ ಏನೇನಿದೆ? ಯೂನಿಕೋಡ್, EBCID, ಎಕ್ಸ್ಟೆಂಡೆಡ್ ASCII, ಫೋರ್ತ್ ಆಪ್ಷನ್ ಇಸ್ ASCII. ಏನು ಉತ್ತರ ಇದಕ್ಕೆ ಸ್ನೇಹಿತರೆ? ಏನು ಉತ್ತರ ಇದಕ್ಕೆ? ಇದಕ್ಕೆ ಉತ್ತರ ಯೂನಿಕೋಡ್. ಯೂನಿ ಅಂದ್ರೆ ಏನು? ಸಿಂಗಲ್ ಕೋಡ್. ಪ್ರತಿ ಅಕ್ಷರಗಳಿಗೂ, ಓಕೆ, ಕನ್ನಡದ ಪ್ರತಿ ಅಕ್ಷರಗಳಿಗೂ ಒಂದು ಆಲ್ಫಾಬೆಟ್ಸ್ ಅಥವಾ ಒಂದು ಕೋಡ್ ಕಲ್ಪಿಸಲಾಗಿದೆ. ಸೊ ಅದಕ್ಕೆ ನುಡಿ ಕನ್ನಡ ಸಾಫ್ಟ್ವೇರ್ ಯೂಸಸ್ ಯೂನಿಕೋಡ್. EBCDIC ಅಂದ್ರೇನು? ಎಕ್ಸ್ಟೆಂಡೆಡ್ ASCII ಅಂದ್ರೇನು? ಓಕೆ, ASCII ಅಂದ್ರೇನು? ಇದನ್ನೆಲ್ಲ ಒಂದ್ಸತಿ ಗಮನಿಸಿ, ಗೂಗಲ್ ಮಾಡಿ, ಇದರಿಂದನೂ ಪ್ರಶ್ನೆ ಬರ್ತಿದೆ. ಇವೆಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಕಷ್ಟ ಅನ್ಸಿದ್ರೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಸಿಕ್ ಗೊತ್ತಾಗ್ತಾ ಇಲ್ಲ ಸರ್ ಅಂದ್ರೆ, ಅಶ್ವಮೇಧ AS ಕಡೆಯಿಂದ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿ. ಅಶ್ವಮೇಧ AS ಆ್ಯಪಲ್ಲಿ ಕಮ್ಯುನಿಕೇಶನ್ ಕೋರ್ಸ್ನ, ಕ್ರ್ಯಾಶ್ ಕೋರ್ಸ್ನ ಇಟ್ಟಿದ್ವಿ. ಭರತ್ ಸರ್ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಸುಭಾಷ್ ಕಂಪ್ಯೂಟರ್ ಸೈನ್ಸ್ನ ಬೇಸಿಕ್ಸ್ ಕಂಪ್ಯೂಟರ್ ಅಂದ್ರೆ ಏನು, ಬೇಸಿಕ್ಸ್ ಇಂದ ಹಿಡ್ಬಿಟ್ಟು ಅಡ್ವಾನ್ಸ್ಡ್ ಯಾವೆಲ್ಲ ಕ್ವಶನ್ಗಳು, ಯಾವೆಲ್ಲ ಪ್ರಶ್ನೆಗಳು KA KPSC ಕೇಳ್ತಾ ಇದೆಯೋ ಅದಷ್ಟು ಉತ್ತರಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಅಷ್ಟು ಕಂಪ್ರಹೆನ್ಸಿವ್ ಆಗಿ 20 days ಅಲ್ಲಿ, ಅಂದ್ರೆ Jan 11ಕ್ಕೆ non-HK KE ಎಕ್ಸಾಮ್ ಇದೆ ಅಲ್ವಾ, ಅದಕ್ಕಿಂತ ಮುಂಚೆ ಮುಗಿಸ್ತಾ ಇದೀವಿ. ಸೊ ಈಗಲೇ ಹೋಗಿ ಅಶ್ವಮೇಧ IAS ಪ್ಲೇಸ್ಟೋರ್ ಅಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕಮ್ಯುನಿಕೇಶನ್ ಪೇಪರ್ ಇದೆ, ಆ ಕೋರ್ಸ್ನ ನೀವು ಚೆಕ್ ಮಾಡ್ಬೋದು. ಓಕೆ, ಎಲ್ಲ ಬೇಸಿಕ್ಸ್ನು ಕೂಲಂಕುಷವಾಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ನಿನ್ನೆ ಆ ಕೋರ್ಸ್ ಸ್ಟಾರ್ಟ್ ಆಗಿದೆ. ಓಕೆ, ನೋಡಿ ಒಂದ್ಸತಿ ಚೆಕ್ ಮಾಡಿ ಮುಂದೆ ಹೋಗೋಣ. ಎಲ್ಲ ಕಾನ್ಸೆಪ್ಟ್ಸ್ನ ಕೂಲಂಕುಷವಾಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಮುಂದಿನ ಪ್ರಶ್ನೆ, fill in the blanks. Dash is one of the benefits of using a network. ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಇದು ಒಂದಾಗಿದೆ. ಯಾವ್ದಾವ್ದು ಕೊಟ್ಟಿದ್ದಾನೆ? ಫೆರಿಫೆರಲ್ ಶೇರಿಂಗ್, ಫೈಲ್ ಸೆಕ್ಯೂರಿಟಿ, ಪ್ರೊಟೆಕ್ಷನ್. ಫೈಲ್ ಸೆಕ್ಯೂರಿಟಿ ಅಂದ್ರೆ ಕಡತ ಭದ್ರತೆ, ಫೆರಿಫೆರಲ್ ಶೇರಿಂಗ್ ಬಾಹ್ಯ ಸಾಧನ ಹಂಚಿಕೆ, ಪ್ರೊಟೆಕ್ಷನ್ ಫೋರ್ತ್ ಆಪ್ಷನ್ ರಿಲಯಬಿಲಿಟಿ, ವಿಶ್ವಾಸಾರ್ಹತೆ. ಓಕೆ, ನೀವು ಕಂಪ್ಯೂಟರ್ ಓದಿದ್ರೆ ಫಸ್ಟ್ ಅದ್ರ ಬೇಸಿಕ್ಸ್ ಟರ್ಮಿನಾಲಜೀಸ್ನ ತಿಳ್ಕೊಬೇಕಾಗುತ್ತೆ. ಕಂಪ್ಯೂಟರ್ನ ಅಪ್ಲಿಕೇಶನ್ಸ್ ಏನು, ಅದರ ಅಡ್ವಾಂಟೇಜಸ್ ಏನು, ಅದ್ರಲ್ಲಿ ಬರುತ್ತೆ ರಿಲಯಬಿಲಿಟಿ, ಎಫಿಷಿಯನ್ಸಿ, ಕರೆಕ್ಟಬಿಲಿಟಿ, ಅಕ್ಯೂರಸಿ. ಇವೆಲ್ಲ ಸ್ಮಾಲ್ ಥಿಂಗ್ಸ್ ಅಲ್ಲಿ ಕೇಳ್ತಾ ಇದ್ದಾನೆ KE KPSC. ಇವನ್ನೆಲ್ಲ ಡೀಟೇಲ್ಡ್ ಆಗಿ ನಾವು ಆ ಕಮ್ಯುನಿಕೇಶನ್ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ಏನು ಉತ್ತರ ಹೇಳಿ ಸ್ನೇಹಿತರೆ? ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನವೇನು? ಸೆಕ್ಯೂರಿಟಿ ಇಲ್ಲ, ಪ್ರೊಟೆಕ್ಷನ್, ನೆಟ್ವರ್ಕ್ ಇಂದ ವಲ್ನರಬಿಲಿಟೀಸ್ ಜಾಸ್ತಿ ಆಗುತ್ತೆ, ರಿಲಯಬಿಲಿಟೀಸ್ ಇಲ್ಲ. ಆನ್ಸರ್ ಏನು? ಪೆರಿಫೆರಲ್ ಶೇರಿಂಗ್. ಫಾರ್ ಎಕ್ಸಾಂಪಲ್, ಇಂಟರ್ನೆಟ್ ಕನೆಕ್ಟ್ ಆಗಿತ್ತು ಅಂದ್ರೆ ಅದ್ರ ಜೊತೆ ನೀವು ನಿಮ್ಮ ಅನೇಕ ಸಾಧನಗಳನ್ನ ಕನೆಕ್ಟ್ ಮಾಡ್ಕೊಂಡಿರ್ಬೋದು. ಥ್ರೂ ಮಾಡೆಮ್, ಥ್ರೂ ಬ್ಲೂಟೂತ್, ಹೌದಲ್ವಾ? ಥ್ರೂ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಎಕ್ಸ್ಟರ್ನಲ್ ಡಿವೈಸಸ್ಗೆ ಅವಕ್ಕೆಲ್ಲ ಶೇರ್ ಮಾಡ್ಕೋಬಹುದು. ಸೊ ನೆಟ್ವರ್ಕ್ನ ಒಂದು ಇಂಪಾರ್ಟೆಂಟ್ ಬೆನಿಫಿಟ್ ಏನಂದ್ರೆ ಫೆರಿಫೆರಲ್ ಶೇರಿಂಗ್, ಬಾಹ್ಯ ಸಾಧನ ಹಂಚಿಕೆ. ಸೊ ಫಾರ್ ಸೆಕೆಂಡ್ ಕ್ವಶನ್ ಆನ್ಸರ್ ಈಸ್ ಆಪ್ಷನ್ 1. ಸೊ ಫಾರ್ ಸೆಕೆಂಡ್ ಕ್ವಶನ್ ಆನ್ಸರ್ ಈಸ್ ಆಪ್ಷನ್ 1. ನೆಕ್ಸ್ಟ್, MS Excel ಹೈ ಯೀಲ್ಡಿಂಗ್ ಟಾಪಿಕ್. MS Word, MS Excel, MS PowerPoint ನಿಮಗೆ ಹೈ ಯೀಲ್ಡಿಂಗ್ ಟಾಪಿಕ್. 30 ಪ್ರಶ್ನೆಗಳಲ್ಲಿ 8 ರಿಂದ 10 ಪ್ರಶ್ನೆ ಮಿನಿಮಮ್, ಬೇಸಿಕ್ ಮಿನಿಮಮ್ ಈ 3 ಟಾಪಿಕ್ ಇಂದ ಬರ್ತಾ ಇದೆ MS ಆಫೀಸ್ ಅಲ್ಲಿ. MS Word, MS Excel, MS PowerPoint.
MS Excel ಏನ್ ಕೇಳಿದಾನೆ, ಬೇಸಿಕ್ಸ್ ಟೋಟಲ್ ನಂಬರ್ ಆಫ್ ರೋಸ್ ಇನ್ ಎ ಶೀಟ್ ಎಷ್ಟು. MS Excel ಅಲ್ಲಿ ರೋಸ್, ಓಕೆ, ಟೋಟಲ್ ನಂಬರ್ ಆಫ್ ರೋಸ್ ಇನ್ ಎ ಎಕ್ಸೆಲ್ ಶೀಟ್. ವಾಟ್ ಈಸ್ MS Excel? It is a worksheet. It is a worksheet. ಸೊ ಇಲ್ಲಿ ನೀವು ನಂಬರ್ಸ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆ್ಯಡ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು, ಸಮ್ ಇಫ್, ಕೌಂಟ್, ಅವರೇಜ್, ಓಕೆ, ಆಲ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ನ, ಗಣಿತದ ವ್ಯವಹಾರಗಳನ್ನ, ಆಪರೇಷನ್ಸ್ಗಳನ್ನ ಈ ವರ್ಕ್ಶೀಟ್ ಅಲ್ಲಿ MS Excel ನಲ್ಲಿ ಮಾಡ್ಬೋದು. ಇಲ್ಲೇನು ಕೇಳಿದಾನೆ, ಎಷ್ಟು ಸಾಲುಗಳಿದೆ, ಎಷ್ಟು ರೋಗಳಿದೆ. MS Excel ತೆಗ್ದು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇದಕ್ಕೆ ಉತ್ತರ. ಏನು ಹೇಳಿ, 65,536 ರೋಸ್. MS Excel ನ ಫೈಲ್ ಎಕ್ಸ್ಟೆನ್ಷನ್ ಏನು, ಇದನ್ನ ಕೇಳಿದ್ದ. ಈಗ HK ಎಕ್ಸಾಮ್ ನಡೀತಲ್ಲ, ಅದರಲ್ಲಿ ಫೈಲ್ ಎಕ್ಸ್ಟೆನ್ಷನ್ ಕೇಳಿದ್ದ. ಎಕ್ಸೆಲ್ ಫೈಲ್ ಎಕ್ಸ್ಟೆನ್ಷನ್ ಏನು, XLS. ಹೊಸ ಎಕ್ಸ್ಟೆನ್ಷನ್ .xlsx. ಇವೆಲ್ಲ ಗೊತ್ತಿರಬೇಕು. ಪವರ್ ಪಾಯಿಂಟ್ ಎಕ್ಸ್ಟೆನ್ಷನ್ ಏನು, MS ವರ್ಡ್ ಎಕ್ಸ್ಟೆನ್ಷನ್ ಏನು, ಬೇಸಿಕ್ಸ್ ಇಂದ ಕೇಳ್ತಾ ಇದ್ದಾನೆ. ಕೆಲವು ಅಡ್ವಾನ್ಸ್ ಫೀಚರ್ಸ್ 1-2 ಪ್ರಶ್ನೆ ಬರ್ತಾ ಇದೆ. ಓಕೆ, ನೀವಿದು ಐ ಈಲ್ಡಿಂಗ್ ಟಾಪಿಕ್, MS Excel, MS ಪವರ್ ಪಾಯಿಂಟ್, MS ವರ್ಡ್, ಮತ್ತೆ ಸೈಬರ್ ಸೆಕ್ಯೂರಿಟಿ ಮೇಲೆ ಬಹಳ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಈಗ ಕಂಪ್ಯೂಟರ್ ನೆಟ್ವರ್ಕ್, ಇಂಟರ್ನೆಟ್ ಟೆಕ್ನಾಲಜಿ, ಇದ್ರ ಮೇಲೆ ಬರ್ತಾ ಇದೆ. ಬೇಸಿಕ್ಸ್ ಹೋಯ್ತು ಈಗ. ಓಕೆ, ರ್ಯಾಮ್ ಅಂದ್ರೇನು, ರಾಮ್ ಅಂದ್ರೇನು ಬರ್ತಾ ಇದೆ 1-2 ಪ್ರಶ್ನೆ. ಬಟ್ ಅಡ್ವಾನ್ಸ್ ಪ್ರಶ್ನೆಗಳು ಈ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ ಮತ್ತೆ MS Excel ಮೇಲೆ ಟೆಕ್ಸ್ಟ್ ರ್ಯಾಪ್ ಇನ್ ದ ಸೆಲೆಕ್ಟೆಡ್ ಸೆಲ್ ಕ್ಯಾನ್ ಬಿ ಡನ್ ಯೂಸಿಂಗ್. MS Excel ಅಲ್ಲಿ ಟೆಕ್ಸ್ಟ್ ರ್ಯಾಪ್ ಮಾಡಲು ಉಪಯೋಗಿಸುವ ಕೀಗಳು. ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಟೆಕ್ಸ್ಟ್ ರ್ಯಾಪ್ ಅಂದ್ರೇನು, ಒಂದು ಸೆಲ್ ಇದೆ ಅಲ್ವಾ, MS Excel ಅಲ್ಲಿ ಹಲವು ಸೆಲ್ಗಳಿದೆ, ಹಲವು ಕಾಲಮ್ಗಳಿದೆ. ಒಂದು ಸೆಲ್ ತಗೊಂಡು, ಸೊ ಮೈ ನೇಮ್ ಈಸ್ ಸುಭಾಷ್ ಅಂತ ಬರೆದ್ರೆ, ಮೈ ನೇಮ್ ಈಸ್ ಸೋ ಅಂಡ್ ಸೋ ಅಂತ ಬರೆದ್ರೆ ಏನಾಗುತ್ತೆ, ಸುಭಾಷ್ ಅಂತ ಬರೆದ್ರೆ ಸೆಲ್ಲಿ ಬಿಟ್ಟು ಹೊರಗಡೆ ಹೋಗುತ್ತೆ. ಸೆಲ್ ಒಳಗಡೆನೆ ರ್ಯಾಪ್ ಮಾಡ್ಬೇಕು. ನಾನು ಟೆಕ್ಸ್ಟ್ ನ ರ್ಯಾಪ್ ಮಾಡ್ಬೇಕು ಈ ಸೆಲ್ ಒಳಗಡೆನೆ, ಹೊರಗಡೆ ಹೋಗ್ಬಾರ್ದು. ಅದು ಮೈ ನೇಮ್ ಈಸ್ ಸುಭಾಷ್ ಇಲ್ಲೇ ಬರಬೇಕು. ಇದನ್ನ ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ, ರ್ಯಾಪ್ ಆಗ್ಬೇಕು. ಓಕೆ, ಸುಭಾಷ್ ಇದ್ರ ಒಳಗಡೆನೆ ಬಂದು ಟೆಕ್ಸ್ಟ್ ರ್ಯಾಪ್ ಆಗ್ಬೇಕು. ಇದನ್ನ ಮಾಡಲು ಉಪಯೋಗಿಸುವ ಕೀ ಯಾವುದು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅದಕ್ಕೆ ಯಾವ್ದು ಕೀ ಅಂತ ಗೊತ್ತಿದ್ರೆ ಅದು ಮೆಮೊರಿಲಿ ಉಳ್ಕೊಂಡಿರುತ್ತೆ. ಬಯಾಟ್ ಮಾಡಿದ್ರೆ ಉಳ್ಕೊಳ್ಳಲ್ಲ. ಏನ್ ಹೇಳಿ ಉತ್ತರ? ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾನೆ, ಕಂಟ್ರೋಲ್ ಮತ್ತೆ ಎಂಟರ್ ಹೊಡಿಬೇಕು. ಸೆಕೆಂಡ್ ಆಲ್ಟ್ ಮತ್ತೆ ಎಂಟರ್ ಹೊಡಿಬೇಕು. ಥರ್ಡ್ ಆಪ್ಷನ್ ಶಿಫ್ಟ್ ಮತ್ತೆ ಎಂಟರ್ ಹೊಡಿಬೇಕು. ಫೋರ್ತ್ ಆಪ್ಷನ್ ನನ್ ಆಫ್ ದಿಸ್. ಏನ್ ಉತ್ತರ? ಇದಕ್ಕೆ ಉತ್ತರ ಸೆಕೆಂಡ್ ಆಪ್ಷನ್, ಆಲ್ಟ್ ಪ್ಲಸ್ ಎಂಟರ್. ಇದು ಮ್ಯಾನ್ಯುಯಲ್ ಆಗಿ ನಾನು ಕ್ಲಿಕ್ ಮಾಡಿ ಆಲ್ಟ್ ಪ್ಲಸ್ ಎಂಟರ್ ಹೊಡಿದ್ರೆ ಟೆಕ್ಸ್ಟ್ ರ್ಯಾಪ್ ಆಗುತ್ತೆ. ಓಕೆ, ಟೆಕ್ಸ್ಟ್ ಅದೇ ಸೆಲ್ ಒಳಗಡೆ ಹಿಂಗ್ ಹೋಗೋ ಬದಲು, ಸೆಲ್ ಬಿಟ್ಬಿಟ್ಟು ಹೊರಗಡೆ ಹೋಗೋ ಬದಲು ಒಳಗಡೆನೆ ಕಾಣಂಗೆ ಆಗುತ್ತೆ. ಅದನ್ನ ಟೆಕ್ಸ್ಟ್ ರ್ಯಾಪ್ ಅಂತೀವಿ. ಈಗ ಕಂಟ್ರೋಲ್ ಪ್ಲಸ್ ಎಂಟರ್ ಹೊಡಿದ್ರೆ ಏನಾಗುತ್ತೆ MS Excel ಅಲ್ಲಿ ಚೆಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಶಿಫ್ಟ್ ಪ್ಲಸ್ ಎಂಟರ್ ಹೊಡಿದ್ರೆ ಏನಾಗುತ್ತೆ? ಓಕೆ, ಇದರಿಂದಾನೇ ನೆಕ್ಸ್ಟ್ ಕ್ವಶನ್ಸ್ ತೆಗಿಬಹುದು. ಪ್ರತಿಯೊಂದು ಸ್ಪೆಷಲ್ ಸೆಲ್ಸ್ನ, ಫಂಕ್ಷನಲ್ ಕೀಸ್ನ ಡೀಟೇಲ್ಡ್ ಆಗಿ ಕಮ್ಯುನಿಕೇಶನ್ ಕೋರ್ಸ್ ಅಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕೆಂದ್ರೆ ಎಲ್ಲಾದ್ನೂ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂರಕ್ಕಾಗಲ್ಲ. ಡೀಟೇಲ್ಡ್ ಆಗಿ ಬೇಸಿಕ್ಸ್ ಇಂದ. ಓಕೆ, ಕೋರ್ಸ್ನ ಡಿಸೈನ್ ಮಾಡಿ ನೀವು ನೋಡ್ಬೇಕು ಅಂದ್ರೆ ಹೇಳಿದ್ನಲ್ಲ, ಅಶ್ವಮೇಧ IAS ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಕಮ್ಯುನಿಕೇಶನ್ ಕೋರ್ಸ್ ಇದೆ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ದೇರ್. ಭರತ್ ಸರ್ ಇಂಗ್ಲಿಷ್ ಪಾಠ ಮಾಡಿದ್ದಾರೆ. ನಾನು ನಿಮಗೆ ಕಮ್ಯುನಿಕೇಶನ್ ಕೋರ್ಸ್ನಲ್ಲಿ ಕಂಪ್ಯೂಟರ್ ಸೈನ್ಸ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಫಾಸ್ಟೆಸ್ಟ್ ಮೆಮೊರಿ ಇನ್ ದ ಕಂಪ್ಯೂಟರ್. ಅತಿ ವೇಗದ ಕಂಪ್ಯೂಟರ್ನಲ್ಲಿ ಅತಿ ವೇಗದ ಸ್ಮರಣೆ ಯಾವುದು? ನಿಮ್ಮ ಆಪ್ಷನ್ಸ್ ರ್ಯಾಮ್. ರ್ಯಾಮ್ ಫುಲ್ ಫಾರ್ಮ್ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೆಕೆಂಡ್ ಆಪ್ಷನ್ ಕ್ಯಾಚೆ. ಥರ್ಡ್ ರೀಡ್ ಓನ್ಲಿ ಮೆಮೊರಿ, ರಾಮ್. ಫೋರ್ತ್ ಹಾರ್ಡ್ ಡಿಸ್ಕ್. ಹೇಳಿ ಉತ್ತರ ಇದಕ್ಕೆ, ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಏನು ಉತ್ತರ? ಇದಕ್ಕೆ ಉತ್ತರ ಕ್ಯಾಚ್. ಸೆಕೆಂಡ್ ಆಪ್ಷನ್ ಕ್ಯಾಚೆ. ಮೆಮೊರಿಲಿ ಪ್ರೈಮರಿ ಮೆಮೊರಿ ಮತ್ತೆ ಸೆಕೆಂಡ್ರಿ ಮೆಮೊರಿ. ಈ ಮ್ಯಾರಥಾನ್ ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ಕ್ವಶನ್ಸ್ಗಳು ಈ ವರ್ಷನೂ ಈಗ HK ಏನ್ ನಡೀತು ಇದ್ರ ಮೇಲೂ ಬಂದಿದೆ. ಸ್ಪೀಡ್ ಯಾವುದು, IS ಸ್ಪೀಡ್ ಯಾವುದು,
ಓಕೆ, ಮೆಮೊರಿ ಮಾಪನ, ಬೈಟ್ ಯಾವುದು, ಬಿಟ್ ಅಂದ್ರೇನು, ಕಿಲೋಬೈಟ್ ಅಂದ್ರೇನು, ಮೆಗಾಬೈಟ್ ಅಂದ್ರೇನು, ಜಿಗಾಬೈಟ್ ಅಂದ್ರೇನು, ಟೆರಾಬೈಟ್, ಪೆಟಾಬೈಟ್, ಇದ್ರ ಮೇಲೂ ಒಂದು ಪ್ರಶ್ನೆ ಬಂದಿದೆ. ಇದ್ರಲ್ಲಿ ಯಾವುದು ಫಾಸ್ಟೆಸ್ಟ್? ಇವೆಲ್ಲ ಪ್ರೈಮರಿ ಮೆಮೊರಿ. ರ್ಯಾಮ್, ಕ್ಯಾಚೆ, ರಾಮ್. ಹಾರ್ಡ್ ಡಿಸ್ಕ್ ಸೆಕೆಂಡರಿ ಮೆಮೊರಿ. ತುಂಬಾ ದೊಡ್ಡದಾಗಿತ್ತು, ಬಲ್ಕಿ ಆಗಿತ್ತು ಸೈಜು, ದತ್ತಾಂಶ ಇಟ್ಕೊಳಕ್ಕೆ ಅಂದ್ರೆ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತೀವಿ. ಸೊ ಇದು ತುಂಬಾ ಸ್ಲೋ, ಯಾಕೆಂದ್ರೆ ಜಾಸ್ತಿ ಭಾರ ಇದ್ದಷ್ಟು ಏನಾಗುತ್ತೆ, ನಿಧಾನ ನಡೀತೀವಿ. ಹಂಗೆ ಹಾರ್ಡ್ ಡಿಸ್ಕ್ ಅಲ್ಲಿ ಜಾಸ್ತಿ ತುಂಬಿದಷ್ಟು ದತ್ತಾಂಶನ ನಿಧಾನಕ್ಕೆ ಪ್ರೊಸೆಸ್ ಆಗುತ್ತೆ. ಸೊ ಸ್ಮರಣೆ ನಿಧಾನ ಆಗುತ್ತೆ. ಫಸ್ಟ್ ಯಾವ್ದಪ್ಪ ಇಲ್ಲಿ? ಕ್ಯಾಶೆ. ಕ್ಯಾಚೆಗಿಂತ ಮುಂಚೆ ರಿಜಿಸ್ಟ್ರಾರ್ಸ್ ಅಂತ ಇದೆ, ಅದು ಅತಿ ವೇಗವಾಗಿ ಕೊಡುತ್ತೆ. ಅದಾದ್ಮೇಲೆ ಕ್ಯಾಶೆ, ಅದಾದ್ಮೇಲೆ ರ್ಯಾಮ್, ಅದಾದ್ಮೇಲೆ ರಾಮ್, ಅದಾದ್ಮೇಲೆ ಹಾರ್ಡ್ ಡಿಸ್ಕ್. ಓಕೆ, ಅತಿ ಬೇಗ ಕೊಡುತ್ತೆ, ಆದ್ರೆ ಅತಿ ಕಡಿಮೆ ಮೆಮೊರಿನ ಇದನ್ನು ತಡ್ಕೊಳ್ಳುತ್ತೆ. ಸಡನ್ ಆಗಿ ನನಗೆ ಬೇಕು ಕಂಪ್ಯೂಟರ್ಗೆ, ಓಕೆ, ಈಗ ನನಗೆ ಬೇಸಿಕ್ಸ್ ಮೆಮೊರಿ ಬೇಕು ಅಂದ್ರೆ ರಿಜಿಸ್ಟ್ರಾರ್ಸ್ ಮತ್ತೆ ಕ್ಯಾಚ್ ಅಲ್ಲಿ ಸ್ಟೋರ್ ಆಗುತ್ತೆ. ದೊಡ್ಡ ದತ್ತಾಂಶನ ಇಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಳೋಕೆ ಅಥವಾ ಸೇವ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ರಿಜಿಸ್ಟ್ರಾರ್ ಅತಿ ವೇಗ, ಅದಾದ್ಮೇಲೆ ಕ್ಯಾಶೆ, ಅದಾದ್ಮೇಲೆ ರ್ಯಾಮ್, ಅದಾದ್ಮೇಲೆ ರಾಮ್. ಇವುಗಳಲ್ಲಿ ಏನೇನ್ ಸ್ಟೋರ್ ಮಾಡ್ಕೊಳ್ಬಹುದು ಅನ್ನೋದ್ರ ಮೇಲೂ ಪ್ರಶ್ನೆ ಬಂದಿದೆ. ಮೋಸ್ಟ್ಲಿ ಇದೇ ಪೇಪರ್ ಅಲ್ಲಿ ಕೇಳಿದ್ದಾನೆ, ನೋಡೋಣ ಮುಂದೆ. ಇದು ಕ್ಲಿಯರ್ ಅಲ್ಲ? ಆನ್ಸರ್ ಇಲ್ಲಿ ಈ ಪ್ರಶ್ನೆಗೆ ಕ್ಯಾಶೆ. ರಿಜಿಸ್ಟ್ರಾರ್ಸ್ ಕೊಟ್ಟಿದ್ರೆ ರಿಜಿಸ್ಟರ್ಸ್ ಆಗಿರೋದು. ನೆಕ್ಸ್ಟ್, ವಿಚ್ ಒನ್ ಆಫ್ ದಿಸ್ ಇಸ್ ನಾಟ್ ಎ ಮೈಕ್ರೋ ಪ್ರೊಸೆಸರ್ಸ್? ಸೊ ಮೈಕ್ರೋ ಪ್ರೊಸೆಸರ್ಸ್ ಅಂದ್ರೇನು? ಮೈಕ್ರೋ ಪ್ರೊಸೆಸರ್ಸ್ ಕಂಪ್ಯೂಟರ್ನ ಮೆದುಳು. ಮೈಕ್ರೋ ಪ್ರೊಸೆಸರ್ ಕಂಪ್ಯೂಟರ್ನ ಬ್ರೈನ್ ಅಥವಾ ಮೆದುಳು. ಇದರಲ್ಲೇ ನಿಮಗೆ ಕಂಪ್ಯೂಟರ್ನ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅರಿಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ALU, ಕಂಟ್ರೋಲ್ ಯೂನಿಟ್, ಇವೆಲ್ಲ ಓಕೆ ಕಂಪ್ಯೂಟರ್ನ ಇಡೀ ಮೆದುಳಿನ ಭಾಗ ಯಾವುದು? ಮೈಕ್ರೋ ಪ್ರೊಸೆಸರ್. ಇದರಲ್ಲಿ ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಅಥವಾ ಲಕ್ಷಾಂತರ ಟ್ರಾನ್ಸಿಸ್ಟರ್ಗಳಿದೆ, ಸೆಮಿಕಂಡಕ್ಟರ್ಗಳಿವು ಟ್ರಾನ್ಸಿಸ್ಟರ್ಸ್ ಅಂತ ಕರಿತೀವಿ. ಇವು ಹೆಂಗ್ ವರ್ಕ್ ಮಾಡುತ್ತೆ ಅಂದ್ರೆ, ಕರೆಂಟ್ ಬಲ್ಬ್ ಹತ್ಕೊಂಡ್ರೆ 1, ಕರೆಂಟ್ ಬಲ್ಬ್ ಹತ್ಕೊಳ್ಳಿಲ್ಲ ಅಂದ್ರೆ 0. ಈ ರೀತಿ ವ್ಯವಹರಿಸುತ್ತೆ, 1, 0. ಇದನ್ನ ನಾವೇನಂತೀವಿ? ಬೈನರಿ ನಂಬರ್. ಕಂಪ್ಯೂಟರ್ನಲ್ಲಿ ಒಂದಕ್ಕೊಂದು ಕಾನ್ಸೆಪ್ಟ್ಗಳು ಇಂಟರ್ಲಿಂಕ್ ಆಗಿದೆ, ಕನೆಕ್ಟ್ ಆಗಿದೆ. ಸಾಫ್ಟ್ವೇರ್ ಹಾರ್ಡ್ವೇರ್ಗೆ ಕನೆಕ್ಟ್ ಆಗಿದೆ, ಹಾರ್ಡ್ವೇರ್ ಮತ್ತೆ ಮ್ಯಾಥಮೆಟಿಕ್ ಬೈನರಿ ನಂಬರ್, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋ ಬೈನರಿ ಕೋಡ್ಗೆ ಲಿಂಕ್ ಆಗಿದೆ. ಓಕೆ, ಇಂಟರ್ನೆಟ್ ಅಲ್ಲೂ ನೀವು ಸೆಕ್ಯೂರಿಟಿ ಹೆಂಗ್ ಕನೆಕ್ಟ್ ಆಗಿದೆ, ಸೈಬರ್ ಸೆಕ್ಯೂರಿಟಿ ಹೆಂಗ್ ಕನೆಕ್ಟ್ ಆಗಿದೆ, ನೆಟ್ವರ್ಕ್ ಹೆಂಗ್ ಕನೆಕ್ಟ್ ಆಗಿದೆ, ಪ್ರೋಟೋಕಾಲ್ಸ್ ಅಂದ್ರೇನು, ಬೇಸಿಕ್ಸ್ ನಿಮ್ದು ಫೌಂಡೇಶನ್ ತಳಹದಿ ಸ್ಟ್ರಾಂಗ್ ಇದ್ರೆ ಎಂತ ಪ್ರಶ್ನೆನೇ ಬರ್ಲಿ ನೀವು ಉತ್ತರಿಸ್ಬೋದು ಕಂಪ್ಯೂಟರ್ನಲ್ಲಿ. ಸೊ ಫೌಂಡೇಶನ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇಲ್ಲೇನ್ ಕೊಟ್ಟಿದ್ದಾನೆ? ವಿಚ್ ಒನ್ ಆಫ್ ದಿಸ್ ಈಸ್ ನಾಟ್? 80186, 80286, 80386, ನನ್ ಆಫ್ ದಿಸ್. ಯಾವಾಗ್ಲೂ KPSC ಅಥವಾ KEA ಕೇಳ್ಬೇಕಾದ್ರೆ ಆಪ್ಷನ್ ಅಲ್ಲಿ ಆಲ್ ಆಫ್ ದ ಎಬೋ ಅಥವಾ ನನ್ ಆಫ್ ದ ಎಬೋ ಇದ್ರೆ ಆ ಆಪ್ಷನ್ ಮೇಲೆ ಸ್ವಲ್ಪ ಗಮನ ಇರಲಿ. ಆಮೇಲೆ ಈ ಆಪ್ಷನ್ಸ್ಗಳು ನೋಡಿ, ನಾವು ನೋಡಿದಂಗೆ ಯಾವ್ದಾದ್ರು ಆಂಡ್ರಾಯ್ಡ್ ವರ್ಷನ್ ಇದ್ರೆ ವರ್ಷನ್ 10.6, ವರ್ಷನ್ 11.6, ವರ್ಷನ್ 12.6 ಒಂದು ಆರ್ಡರ್ ನ ಫಾಲೋ ಮಾಡ್ತಾ ಇರುತ್ತೆ. ಇಲ್ಲೂ ನೋಡಿ 80,186, 80,286, 80,386. ವಿಚ್ ಒನ್ ಆಫ್ ದಿಸ್ ನಾಟ್ ಎ ಮೈಕ್ರೋ ಪ್ರೊಸೆಸರ್? ಈ ಮೂರು ಕೂಡ ಇಂಟೆಲ್ ಅನ್ನೋದು ಒಂದು ಸಂಸ್ಥೆ, ಕಂಪನಿ. ಓಕೆ, ಇಂಟೆಲ್, ಮೈಕ್ರೋಸಾಫ್ಟ್ ಕೇಳಿರ್ತೀರಲ್ವಾ, ಆ ಸಂಸ್ಥೆ ಡೆವಲಪ್ ಮಾಡಿರುವ ಮೈಕ್ರೋ ಪ್ರೊಸೆಸರ್ಗಳು. ಬೇರೆ ಬೇರೆ ವರ್ಷನ್ ಮೂರು ಕೂಡ ಇಂಟೆಲ್ನ ಮೈಕ್ರೋ ಪ್ರೊಸೆಸರ್ಗಳು. ಸೊ ಯಾವುದು ಮೈಕ್ರೋ ಪ್ರೊಸೆಸರ್ ಅಲ್ಲ? ಆನ್ಸರ್ ನನ್ ಆಫ್ ದಿಸ್. ಎಲ್ಲವೂ ಮೈಕ್ರೋ ಪ್ರೊಸೆಸರ್ಗಳು. ಹಂಗಾಗಿ ನನ್ ಆಫ್ ದಿಸ್ ಆರ್ ನಾಟ್ ಮೈಕ್ರೋ ಪ್ರೊಸೆಸರ್ಸ್. ಕನ್ಫ್ಯೂಸ್ ಮಾಡ್ಲಿಕ್ಕೆ ನಾಟ್ ಕೇಳಿದಾನೆ ನೀವು ಯಾವುದೋ ನಂಬರ್ ಹಾಕಿ ಬಂದ್ಬಿಡ್ತೀರಾ, ಅಲ್ಲಿ ತಪ್ಪಾಗುತ್ತೆ. ಮೂರು ಕೂಡ ಇಂಟೆಲ್ ಸಂಸ್ಥೆ ಡೆವಲಪ್ ಮಾಡಿರುವ ಮೈಕ್ರೋ ಪ್ರೊಸೆಸರ್ಗಳು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗೋಣ. ಬಯೋಸ್ ಈಸ್ ಸ್ಟೋರ್ಡ್ ಇನ್. ಇದನ್ನ ನಾನು ಮ್ಯಾರಥಾನ್ ಸೆಷನ್ ಏನ್ ತಗೊಂಡಿದ್ದೆ ಎಕ್ಸಾಮ್ಗಿಂತ ಮುಂಚೆ,
ಇದ್ರದ್ದು ಬೇಸಿಕ್ಸ್, ಫುಲ್ ಫಾರ್ಮ್ಸ್ ಎಲ್ಲದನ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಶ್ವಮೇಧ ಟೆಲಿಗ್ರಾಮ್ನಲ್ಲಿ ಆ PDF ಕೂಡ ಹಾಕಿದ್ದೀನಿ ನಿಮ್ಮ ಹೆಲ್ಪಿಗೆ, ನಿಮ್ಮ ಸಹಾಯಕ್ಕೆ. ಬಯೋಸ್ ಅಂದ್ರೆ ಏನು, ಎಲ್ಲಿ ಸ್ಟೋರ್ ಆಗಿರುತ್ತೆ, ಅವಾಗ್ಲೇ ಹೇಳ್ದೆ ರ್ಯಾಮಲ್ಲಿ ಏನ್ ಸ್ಟೋರ್ ಆಗಿರುತ್ತೆ, ರಾಮಲ್ಲಿ ಏನ್ ಸ್ಟೋರ್ ಆಗಿರುತ್ತೆ, ಕ್ಯಾಶಲ್ಲಿ ಏನ್ ಸ್ಟೋರ್ ಆಗುತ್ತೆ, ರಿಜಿಸ್ಟರ್ಸ್ ಅಲ್ಲಿ ಏನ್ ಸ್ಟೋರ್ ಆಗುತ್ತೆ, ಇದ್ರ ಮೇಲೆ ಕ್ವಶನ್ಸ್ ಬರ್ತಾ ಇದೆ. ಪ್ರತಿ ಪೇಪರಲ್ಲೂ ಒಂದಲ್ಲ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಫುಲ್ ಫಾರ್ಮ್ಗಳು ಕೇಳ್ತಾ ಇದ್ದಾನೆ, ಬಟ್ ಅದು ಹೋಯ್ತು. ಬಯೋಸ್ ಅಂದ್ರೆ ಏನು ಫುಲ್ ಫಾರ್ಮ್ ಹೇಳಿ, ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಲ್ರೆಡಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಬಯೋಸ್ ಅನ್ನ ಎಲ್ಲಿ ಸ್ಟೋರ್ ಮಾಡ್ಕೊಂತಾರೆ, ಮಾಡರ್ನ್ ಕಂಪ್ಯೂಟರ್ಗಳಲ್ಲಿ ಎಲ್ಲಿ ಶೇಖರಿಸಿರುತ್ತಾರೆ, ಬಯೋಸ್ ಅನ್ನು ಎಲ್ಲಿ ಶೇಖರಿಸುತ್ತಾರೆ? ನಿಮಗೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ? ಫಸ್ಟ್ ಆಪ್ಷನ್ ರ್ಯಾಮ್, ಸೆಕೆಂಡ್ ಆಪ್ಷನ್ ರಾಮ್, ಥರ್ಡ್ ಫ್ಲಾಶ್ ಮೆಮೊರಿ, ಫೋರ್ತ್ ನನ್ ಆಫ್ ದಿಸ್. ಏನ್ ಉತ್ತರ ಇದಕ್ಕೆ? ಇದಕ್ಕೆ ಉತ್ತರ ಫ್ಲಾಶ್ ಮೆಮೊರಿ. ರ್ಯಾಮ್ ಅಲ್ಲಿ ಸೇವ್ ಮಾಡ್ಕೊಂಡ್ರೆ ಏನಾಗುತ್ತೆ ಬಯೋಸ್ನ? ಕರೆಂಟ್ ಆಫ್ ಮಾಡಿದ ತಕ್ಷಣ ರ್ಯಾಮ್ ಟೆಂಪರರಿ, ತಾತ್ಕಾಲಿಕ ಮೆಮೊರಿ. ಓಕೆ, ನಮಗೆ ಬೇಕಾಗಿರುವ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಯಾವ್ದಾದ್ರು ಬಯೋಸ್ನ ರ್ಯಾಮ್ ಅಲ್ಲಿ ಮುಂಚೆ ಬಯೋಸ್ನ ಸೇವ್ ಮಾಡ್ಕೊಂತಿದ್ರು, ಬಟ್ ಈಗ ಅದು ಫ್ಲಾಶ್ ಮೆಮೊರಿಗೆ ಹೋಗಿದೆ ಬಯೋಸ್. ನಮಗೆ ಬೇಕಾಗಿರೋ ಸಿಸ್ಟಮ್ ಸಾಫ್ಟ್ವೇರ್ ಏನಾದ್ರು ರ್ಯಾಮ್ಗೆ ಸೇವ್ ಮಾಡ್ಕೊಳಕ್ ಹೋದ್ರೆ ನಾವು ಸ್ವಿಚ್ ಆಫ್ ಮಾಡಿದ ತಕ್ಷಣ ಅಥವಾ ಶಟ್ ಡೌನ್ ಮಾಡಿದ ತಕ್ಷಣ ಅದು ಅಳ್ಸೋಗುತ್ತೆ ಟೆಂಪರರಿಲಿ. ಹಂಗಾಗಿ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಫರ್ಮ್ ಸಾಫ್ಟ್ವೇರ್ ಇದ್ರೆ ಅದು ರಾಮ್ ಅಲ್ಲಿ ಸೇವ್ ಆಗಿರುತ್ತೆ. ರ್ಯಾಮ್ ಅಲ್ಲಿ ಟೆಂಪರರಿಗೆ ಕಂಪ್ಯೂಟರ್ ಆನ್ ಆಗಿದ್ದಾಗ ಸಡನ್ ಆಗಿ ನನಗೆ ಅಲ್ಲಿಂದ ಡೇಟಾ ಬೇಕಪ್ಪ ಅಂದ್ರೆ ಫಸ್ಟ್ ರ್ಯಾಮಿಗೆ ಹೋಗಿ ಸೇವ್ ಆಗಿರುತ್ತೆ. ಪಟ್ ಅನ್ನಂಗೆ ಕಂಪ್ಯೂಟರ್ ನನಗೆ ವಾಪಸ್ ಕೊಡ್ಲಿಕ್ಕೆ ರ್ಯಾಮ್ ಅಲ್ಲಿ ಸೇವ್ ಆಗಿರುತ್ತೆ. ರಾಮ್ ಅಲ್ಲಿ ಸಿಸ್ಟಮ್ ಸಾಫ್ಟ್ವೇರ್, ರೀಡ್ ಓನ್ಲಿ ಮೆಮೊರಿ, ಇದು ಪರ್ಮನೆಂಟ್ ಸಾಫ್ಟ್ವೇರ್ ಅಂತಾನು, ಪರ್ಮನೆಂಟ್ ಮೆಮೊರಿ ಅಂತಾನು ಕರಿತೀವಿ. ಸಾಫ್ಟ್ವೇರ್ ಸಿಸ್ಟಮ್ನ, ಫರ್ಮ್ವೇರ್ನ ಸೇವ್ ಮಾಡ್ಕೊಳ್ಳೋಕೆ ನಾವು ರಾಮ್ನ ಯೂಸ್ ಮಾಡ್ತೀವಿ. ರೀಡ್ ಓನ್ಲಿ ಮೆಮೊರಿ. ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಕ್ಲಿಯರಾ? ಇದೇ ಪ್ರಶ್ನೆ ಕೇಳಿದ್ದಾನೆ ನೋಡಿ, ಅದ್ರ ಮೇಲೆ ಫೋಕಸ್ ಮಾಡಿದ್ದಾನೆ. ಒಂದು ಟಾಪಿಕ್ ತೆಗ್ದ ಅಂದ್ರೆ ಅಲ್ಲೇ ಎರಡೆರಡು ಮೂರ್ ಕ್ವಶನ್ಸ್ ನ ಕೇಳ್ತಾ ಇದ್ದಾನೆ. ಇದೇ ಐ ಈಲ್ಡಿಂಗ್ ಟಾಪಿಕ್ಸ್ ಅಂದ್ರೆ ನೀವು PYQಲಿ ಹೆಂಗೆ ಕಂಡುಹಿಡಿಯೋದು ಐ ಈಲ್ಡಿಂಗ್ ಟಾಪಿಕ್ಸ್ ಯಾವುದು, ಐ ಈಲ್ಡಿಂಗ್ ಕಾನ್ಸೆಪ್ಟ್ಸ್ ಅಂದ್ರೆ ಈ ರೀತಿ ಹೋಗಿ ಎಕ್ಕಿ ತೆಗಿಯೋದು. ಎಲ್ಲಿ ಕೇಳ್ತಾ ಇದ್ದಾನೆ ಪ್ರಶ್ನೆ, ಯಾವ ಭಾಗದಲ್ಲಿ ಕೇಳ್ತಾ ಇದ್ದಾನೆ? ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂದ್ರೆ ಇನ್ನು ಇನ್ಪುಟ್ ಡಿವೈಸಸ್ ಅಲ್ಲಿ ಇದಾನ, ಔಟ್ಪುಟ್ ಡಿವೈಸಸ್ ಅಲ್ಲಿ ಇದಾನ, ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಲ್ಲಿ ಇದಾನ, ಅಥವಾ ಕಂಪ್ಯೂಟರ್ನ ಅಪ್ಲಿಕೇಶನ್ಸ್, ಕಂಪ್ಯೂಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅದ್ರ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನ? ಸೊ ನಾವು ಅಲ್ಲಿ ಫೋಕಸ್ ಮಾಡ್ಬೇಕಾಗುತ್ತೆ. ಕಂಪ್ಯೂಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಕೇಳ್ತಾ ಇದ್ದಾನೆ, ಕಂಪ್ಯೂಟರ್ನ ಅಪ್ಲಿಕೇಶನ್ಸ್ ಮೇಲೆ ಕೇಳ್ತಾ ಇದ್ದಾನೆ. ಅವಾಗ ಅದನ್ನ ಓದ್ಕೋಬೇಕಾಗುತ್ತೆ, ಇನ್ ಡೆಪ್ತ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು, ಹೌದಲ್ಲ? ನೋಟಿಫಿಕೇಶನ್ಸ್ ಇಲ್ಲ ಈ ವರ್ಷ ಎಲ್ಲ. ಸೊ ಕಾಂಪಿಟೇಷನ್ ನೋಡಿದಾಗ ನೀವು ಪೇಪರ್ ನೋಡಿರ್ಬೋದು, GK ಪೇಪರ್, UPSC ಯಾವ ರೀತಿ ಪ್ರಶ್ನೆ ತೆಗಿತಿದ್ನೋ ಆ ತರ ತೆಗಿತಾ ಇದ್ದಾನೆ. ಕಂಪ್ಯೂಟರ್ ಅಲ್ಲೂ ಕಮ್ಯುನಿಕೇಶನ್ ಪೇಪರ್ ಅಲ್ಲೂ ಬೇಸಿಕ್ಸ್ ಕ್ವಶನ್ ಇಂದ ನೆಕ್ಸ್ಟ್ ಲಿಟಲ್ ಬಿಟ್ ಟಫರ್ ಕೇಳ್ತಾ ಇದ್ದಾನೆ. ಸೊ ನಾವು ಕೂಡ ಒಂದು ಲೆವೆಲ್ ಡೀಪ್ ಆಗಿ ಪ್ರಿಪೇರ್ ಮಾಡಿರ್ಬೇಕು, ಒಂದು ಲೆವೆಲ್ ಡೆಪ್ತ್ ಅಲ್ಲಿ ನಾವು ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕು, ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಇದು ಕೇಳಿ ಉತ್ತರ. ಈಗ ಆಲ್ರೆಡಿ ಲಾಸ್ಟೇ ಹೇಳಿದೆ, ಫರ್ಮ್ವೇರ್ ಇಸ್ ಸ್ಟೋರ್ಡ್ ಇನ್. ಫರ್ಮ್ವೇರ್ ಅಂದ್ರೆ ಫರ್ಮ್ ನ ಸಾಫ್ಟ್ವೇರ್ ಅಥವಾ ನಾರ್ಮಲಿ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಇರುತ್ತೆ, OS ಅಂತೀವಿ, ಆಪರೇಟಿಂಗ್ ಸಿಸ್ಟಮ್. ಯಾವ್ದು ಇದಕ್ಕೆ ಉತ್ತರ? ಫರ್ಮ್ವೇರ್ ಇಸ್ ಸ್ಟೋರ್ಡ್ ಇನ್ ವೇರ್? ಯಾವುದರಲ್ಲಿ ಶೇಖರಣೆ ಆಗಿರುತ್ತೆ? ಉತ್ತರ ರ್ಯಾಮ? ಉತ್ತರ ರಾಮ್, ರೀಡ್ ಓನ್ಲಿ ಮೆಮೊರಿ. ಓಕೆ, ರಾಮ್. ಕ್ಯಾಶೆ ಅಲ್ಲ, ಕ್ಯಾಶೆ ಕೂಡ ಟೆಂಪರರಿ, ರ್ಯಾಮ್ ಕೂಡ ಟೆಂಪರರಿ. ಹಾರ್ಡ್ವೇರ್ ರಿಟ್ರೈವ್ ಮಾಡಕ್ ಕಷ್ಟ ಆಗುತ್ತೆ. ಬಲ್ಕ್ ನೀವು ಮೂವಿ ಅಥವಾ ದೊಡ್ಡ ದೊಡ್ಡ ಫೈಲ್ಸ್ ಇದ್ರೆ ಹಾರ್ಡ್ವೇರ್ಗೆ ಹಾಕೊಂಡಿರ್ತೀರ. HDD ಅಲ್ವಾ, ಹಾರ್ಡ್ ಡಿಸ್ಕ್ ಡ್ರೈವ್, SSD, ಸಾಲಿಡ್ ಸ್ಟೇಟ್ ಡ್ರೈವ್, ಇವೆಲ್ಲ ಕೆಲವು ಹಾರ್ಡ್ವೇರ್, ಹಾರ್ಡ್ ಡಿಸ್ಕ್ ಅದ್ರ ಎಕ್ಸಾಂಪಲ್ಗಳು. ಸೊ ಇದಕ್ಕೆ ಆಪ್ಷನ್ ಏನು? ರಾಮ್, ರೀಡ್ ಓನ್ಲಿ ಮೆಮೊರಿ. ಮುಂದಿನ ಪ್ರಶ್ನೆ ಹೋಗೋಣ ಈಗ. ಸೊ ಓದಿ. ವಿಚ್ ಆಫ್ ದ ಫಾಲೋಯಿಂಗ್ ಮೆಮೊರೀಸ್ ಆಸ್ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್? ನಿಮಗೆ ಹೇಳಿದ್ದಲ್ಲ, ಕಾನ್ಸೆಪ್ಟ್ಸ್ ಗೊತ್ತಿದ್ರೆ 3-4 ಕ್ವಶನ್ ಇದರಲ್ಲಿ ಸುಲಭವಾಗಿ ಆನ್ಸರ್ ಮಾಡ್ಬೋದು ಬರೀ ಮೆಮೊರಿ ಮೇಲೆ. ಯಾವುದು ಟೆಂಪರರಿ ಮೆಮೊರಿಯೋ ಅದೇನಕ್ಕೆ ಇಟ್ಕೊಂತೀವಿ? ಈಗ ನನಗೆ ಈ ಬುಕ್ ಓದಕ್ ಬೇಕು, ಇಲ್ಲೇ ಪಕ್ಕದಲ್ಲಿ ಇಟ್ಕೊಂತೀನಿ. ದೊಡ್ಡ ಬುಕ್ಸ್ ಇದೆ, ರ್ಯಾಕ್,
ನನಗೆ ಓದೋದು ಬೇಡ ಈಗ ಸದ್ಯಕ್ಕೆ, ಅದನ್ನ ಏನ್ ಮಾಡ್ತೀನಿ, ಹಾರ್ಡ್ ಡಿಸ್ಕಲ್ಲಿ ಅಥವಾ ಸೆಕೆಂಡ್ರಿ ಮೆಮೊರಲ್ಲಿ ಸ್ಟೋರ್ ಮಾಡಿರ್ತೀನಿ. ಈಗ ನನಗೆ ಏನ್ ಬೇಕೋ, ಯಾವ ಪೇಜ್ಗಳು ನಾನು ಓಪನ್ ಮಾಡಿ ಓದ್ಕೋಬೇಕು ಅದನ್ನ ಮಾತ್ರ ನಾನು ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಯಾವುದು ಪ್ರೈಮರಿ ಮೆಮೊರಿ, ಯಾವುದು ಅತಿ ಬೇಗ ನನಗೆ ಕೊಡುತ್ತೆ ಮೆಮೊರಿನ ಅಥವಾ ನಾನು ಕೇಳಿದ್ದು ದತ್ತಾಂಶನ, ಅದೇ ನನಗೆ ಉತ್ತರ. ಆನ್ಸರ್ ಮಾಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೆಮೊರೀಸ್ ಆಸ್ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್? ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಕಡಿಮೆ ಪ್ರವೇಶ ಸಮಯ, ಅತಿ ಕಡಿಮೆ ಸಮಯದಲ್ಲಿ ಕಂಪ್ಯೂಟರ್ ಅದನ್ನ ಆಕ್ಸೆಸ್ ಮಾಡಿ ಪಡ್ಕೋಬಹುದು? ಸೊ ಮ್ಯಾಗ್ನೆಟಿಕ್ ಮೆಮೊರಿ, ಸೆಮಿ ಕಂಡಕ್ಟರ್ ಮೆಮೊರಿ, ಕ್ಯಾಶೆ ಮೆಮೊರಿ, ಸೂಪರ್ ಮೆಮೊರಿ. ನಿಮಗೆ ಆಗ್ಲೇ ಹೇಳಿದೆ ರಿಜಿಸ್ಟರ್ಸ್ ಅತಿ ಫಾಸ್ಟೆಸ್ಟ್. ನೆಕ್ಸ್ಟ್ ಯಾವುದು? ಕ್ಯಾಶೆ. ಸೊ ಏನು ಉತ್ತರ? ಕ್ಯಾಚೆ or ಕ್ಯಾಶೆ. ಓಕೆ, ಕ್ಯಾಚೆ ಮೆಮೊರಿ ಇಸ್ ದ ಆನ್ಸರ್. ಆನ್ಸರ್ ನಿಮಗೆ ಥರ್ಡ್ ಆಪ್ಷನ್ ಅಲ್ಲಿ ಸಿಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆಸ್ಕಿ ಫುಲ್ ಫಾರ್ಮ್ ಕೇಳಿದಾನೆ, BCD ಫುಲ್ ಫಾರ್ಮ್ ಕೇಳಿದಾನೆ, EBCDIC ಫುಲ್ ಫಾರ್ಮ್ ಕೇಳಿದಾನೆ. ಈಗಲೇ ಹೋಗಿ ಗೂಗಲ್ ಮಾಡ್ಕೊಳ್ಳಿ, ಓಕೆ, ನೋಟ್ಸ್ ಮಾಡ್ಕೊಳ್ಳಿ. ಕಂಪ್ಯೂಟರ್ನ ಪ್ರತಿಯೊಂದು ಫುಲ್ ಫಾರ್ಮ್ ಬೇಸಿಕ್ಸ್, ಫುಲ್ ಫಾರ್ಮ್ ಕೀಗಳು, ಅದರಲ್ಲಿ ನಿಮಗೆ 1 ಅಥವಾ 2 ಪ್ರಶ್ನೆ ಬಂದ್ರೂ ಇದಕ್ಕೆ ನಿಮಗೆ ಉತ್ತರ, ಅಥವಾ ಬೇರೆಯವ್ರಿಗಿಂತ 2-3 ಪ್ರಶ್ನೆ ನೀವು ಜಾಸ್ತಿ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ 7 ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ ಈ 7 ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ ಯಾವುದು? ಸೊ ನಿಮ್ಮ ಆಪ್ಷನ್ಸ್ ಯಾವ್ದಾದ್ರು ಕೊಟ್ಟಿದ್ದಾನೆ. ಫಸ್ಟ್ BCD, ಸೆಕೆಂಡ್ ಆಸ್ಕಿ. ಸೊ ಆ ಫುಲ್ ಫಾರ್ಮ್ ಹೇಳಿ. ಇದು ಬೈನರಿ ಕೋಡ್, ಇದು ಅಮೆರಿಕನ್ ಸೊಸೈಟಿ, ಓಕೆ, ಫಾರ್ ASCII. ಥರ್ಡ್ EBCDIC. ಫೋರ್ತ್ ನನ್ ಆಫ್ ದಿಸ್. ಸೊ ಚೆಕ್ ಮಾಡಿ ಉತ್ತರ ಹೇಳಿ. ಏನಿದಕ್ಕೆ ಉತ್ತರ? 7 ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ ಇಸ್. ಹೇಳಿ ಉತ್ತರ ಇದಕ್ಕೆ. ಏಳು ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ ಇಸ್ ಆಪ್ಷನ್ 2 ASCII. ಆಪ್ಷನ್ 2 ASCII. ಅರ್ಥ ಆಯ್ತಲ್ಲ? ಸೊ 7 ಬಿಟ್ನ ಆಲ್ಫಾ ನ್ಯೂಮರಿಕ್ ಕೋಡ್. ಆಲ್ಫಾ ನ್ಯೂಮರಿಕ್ ಅಂದ್ರೆ ಏನು? ಆಲ್ಫಾಬೆಟ್ ಪ್ಲಸ್ ನ್ಯೂಮರಿಕ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಜಿಟ್ಸ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಬೈನರಿ ಅಂದ್ರೇನು, ಆಕ್ಟಲ್ ಅಂದ್ರೇನು, ಹೆಕ್ಸಾಡೆಸಿಮಲ್ ಅಂದ್ರೇನು, ಆಲ್ಫಾ ನ್ಯೂಮರಿಕ್ ಕೋಡ್ಸ್ ಅಂದ್ರೇನು, ಇದ್ರ ಫುಲ್ ಫಾರ್ಮ್ಗಳೇನು ಎಲ್ಲ ತಿಳ್ಕೊಳ್ಳಿ. ಜ್ಞಾಪಕ ಇರಲ್ಲ, ಓಕೆ, ನನಗೂ ಕೂಡ ಇದೆಲ್ಲದು ಸಡನ್ ಆಗಿ ಜ್ಞಾಪಕ ಇರಲ್ಲ ಇವತ್ತೇ ಹೇಳ್ಬಿಡು ಅಂದ್ರೆ. ಬಟ್ ನೀವು ರಿವೈಸ್ ಮಾಡ್ತಾ ನೋಟ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರೆ, ಪ್ಲಸ್ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇದ್ರೆ, ಇದನ್ನ ಎಕ್ಸಾಮ್ ಹಿಂದಿನ ದಿನ ಅಥವಾ ವಾರದ ಮುಂಚೆ ಒಂದ್ಸತಿ ರಿವೈಸ್ ಮಾಡಿ, ಎಕ್ಸಾಮ್ ಹಿಂದಿನ ದಿನ ರಿವೈಸ್ ಮಾಡಿ ಜ್ಞಾಪಕ ಇಟ್ಕೊಂಡು ಹೋಗಿದ್ರೆ, ಉತ್ತರಿಸಿದ್ರೆ ಮುಗೀತು. ನಾಳೆ ದಿನ ನೀವೇ ಜ್ಞಾಪಕ ಇಟ್ಕೊಂಡಿರ್ಬೇಕು ಅಂತ ಏನಿಲ್ಲ, ಬಟ್ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇದ್ರೆ, ಕಾನ್ಸೆಪ್ಟ್ಗಳು ನೀಟಾಗಿ ಕ್ಲಾರಿಟಿ ಇದ್ರೆ, ಎಂಥ ಪ್ರಶ್ನೆ ಬಂದ್ರೂ ನೀವು ಆಪ್ಷನ್ಸ್ ಮೂಲಕ ಆಪ್ಷನ್ಸ್ ನೋಡಿ ಉತ್ತರನ ಪಡ್ಕೋಬಹುದು. ಸೊ ಇದಕ್ಕೆ ಆನ್ಸರ್ ASCII. ಓಕೆ, ಕ್ಲಿಯರ್? ಸೊ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ 7 ಬಿಟ್ ಇರುತ್ತೆ. ಬಿಟ್ ಅಂದ್ರೇನು? ಬಿಟ್ ಅಂದ್ರೇನು ನಿಮಗೆ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಟ್ ಅಂದ್ರೇನು, ಬೈಟ್ ಅಂದ್ರೇನು, ಬಿಟ್ ಹೆಂಗ್ ವರ್ಕ್ ಆಗುತ್ತೆ, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋ ನಂಬರ್ಗಳು ಯಾವುದು? 0 ಮತ್ತೆ 1. ಸೊ ಇದನ್ನು 1 ಬಿಟ್ ಅಂತೀವಿ. ಐದರ್ ಇಟ್ ಕ್ಯಾನ್ ಬಿ 0 ಆರ್ ಇಟ್ ಕ್ಯಾನ್ ಬಿ 1. ಇದನ್ನ ಬಿಟ್ ಅಂತೀವಿ. ಹೆಂಗೆ 0 ಮತ್ತೆ 1 ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ ಅಂದ್ರೆ, ಪ್ರೊಸೆಸರ್ಗಳಲ್ಲಿ ಸೆಮಿ ಕಂಡಕ್ಟರ್ ಟ್ರಾನ್ಸಿಸ್ಟರ್ಗಳು ಇರುತ್ತೆ. ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ ಬಲ್ಬ್ ಹತ್ಕೊಂಡ್ರೆ ಕರೆಂಟ್ ಅದಕ್ಕೆ ಹೋಯ್ತು ಅಂದ್ರೆ 1, ಟ್ರಾನ್ಸಿಸ್ಟರ್ ಆಫ್ ಆದ್ರೆ 0. ಟ್ರಾನ್ಸಿಸ್ಟರ್ ಬಲ್ಬ್ ಹತ್ಕೊಂಡ್ರೆ 1, ಟ್ರಾನ್ಸಿಸ್ಟರ್ಗೆ ಕರೆಂಟ್ ಹೋಗ್ಲಿಲ್ಲ ಅಂದ್ರೆ 0. 1 ಮೂಲಕ ನಮಗೆ ಇನ್ಫಾರ್ಮೇಶನ್ ಕಂಪ್ಯೂಟರ್ ಅರ್ಥ ಮಾಡ್ಕೊಂಡು ನಮಗೆ ಮತ್ತೆ ವಾಪಸ್ ಅರ್ಥ ಆಗೋ ಭಾಷೆಯಲ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ. ಕ್ಲಿಯರ್ ಅಲ್ಲ? ಸೊ ಈ ಭಾಷೆಯ ಕೋಡ್ಗಳು ಏನಿದೆ ಬೇರೆ ಬೇರೆ ಇದೆ. BCD, ಓಕೆ, ಬೈನರಿ ಕೋಡ್, ASCII, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್, EBCDIC,
ಬೇರೆ ಬೇರೆ ಕೋಡ್ ಇದೆ. ಕೆಲವು 7 ಬಿಟ್ಟಿದೆ, ಕೆಲವು 8 ಬಿಟ್ಟಿದೆ. ಯಾವ್ದು 7 ಬಿಟ್ಟು ಯಾವ್ದು 8 ಬಿಟ್ಟು ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಕಮ್ಯುನಿಕೇಶನ್ ಕ್ಲಾಸ್ ನಲ್ಲಿ ಕಂಪ್ಯೂಟರ್ ನಲ್ಲಿ ಬೇಸಿಕ್ಸ್ ಇಂದ ಇವನ್ನೆಲ್ಲ ಹೇಳ್ಕೊಟ್ಟಿದೀವಿ. ಒಂದ್ಸತಿ ನೀವು ಅಶ್ವಮೇಧ IAS ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ, ಅಲ್ಲಿ ನಿಮಗೆ ಇದೆಲ್ಲ ಕೋರ್ಸ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿಗೆ 94 ಕೋಡ್ KEA ಎಕ್ಸಾಮ್ ನಡೆಸಿರುವ 94 ಕೋಡ್ ಪೇಪರ್ನ ಬಿಡಿಸಿದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಕಮ್ಯುನಿಕೇಶನ್ ಪೇಪರ್ನ ಕಂಪ್ಯೂಟರ್ ಕ್ಲಾಸ್ನ ಬಿಡಿಸೋಣ. ಸೊ ನಮ್ಮ ಪ್ರಯತ್ನ ನಿಮಗೆ ಹೆಲ್ಪ್ ಆಗ್ತಿದೆ, ನಿಮಗೆ ಸಹಾಯ ಆಗ್ತಿದೆ ಅಂತ ಭಾವಿಸ್ತಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್.